ಹಲೋ ಎವ್ರಿವನ್, ಗೌಡ್ರ ಮನೆ ಸಮಾಚಾರ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ಟೇಸ್ಟಿಯಾದ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತು. ಎಲ್ಲರ ಮನೇಲೂ ಚಿಕನ್ ಮಾಡಿದಾಗ ಸಾಮಾನ್ಯವಾಗಿ ಉಳಿದಿರುತ್ತೆ. ಸೊ ಈ ರೀತಿ ಚಿಕನ್ ಉಳಿದಾಗ ನಾವು ಹೇಗೆ ಚಿಕನ್ ಸಮೋಸ ಆಗಿ ಅದನ್ನು ರೆಡಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಬೌಲು ಬಿಸಿ ಮಾಡಿರುವಂಥ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ಅಂದರೆ ಸೌಟಲ್ಲಿ ಆಡಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸ್ವಲ್ಪ ಆರಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಹಿಂಗೆ ಉಂಡೆ ಕಟ್ಟಿದರೆ ಒಂದು ಸ್ವಲ್ಪ ಉಂಡೆ ಆಗಿ ಬಿದ್ದೋಗಬೇಕು, ಆ ರೀತಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊತಾ ಎಷ್ಟು ನೀರು ಬೇಕು ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಯಾವುದೇ ಹಿಟ್ಟಾಗಲಿ ತುಂಬ ಚೆನ್ನಾಗಿ ನಾದ್ಕೊಂಡಾಗ ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟಾಗಿರೋದ್ರಿಂದ ಸಾಫ್ಟಾಗೇ ಇರುತ್ತೆ. ಸ್ವಲ್ಪ ಎಣ್ಣೆನ ಮೇಲೆ ಹಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಅದು ರೆಸ್ಟ್ ಮಾಡೋದಕ್ಕೆ ಬಿಡಿ. ಒಂದು ಪ್ಲೇಟ್ನ ಕವರ್ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಲಿ ಅದು. ಸೊ ಇಟ್ಟು ಚೆನ್ನಾಗಿ ನೆಕ್ಸ್ಟು ಸಮೋಸ ಮಾಡಬೇಕಿದ್ರೆ ಚೆನ್ನಾಗಾಗತ್ತೆ. ಸೊ ಈ ಟೈಮಲ್ಲಿ ಆ ಹಿಟ್ಟನ್ನ ರೆಸ್ಟ್ ಮಾಡಿಸೋ ಟೈಮಲ್ಲಿ ನಾವೀಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಏಕೆಂದರೆ ಒಳಗಡೆ ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕಲ್ವ ಈಗ. ಅದಕ್ಕೆ ಉದ್ದುದ್ದ ಹೆಚ್ಚಿರೋ ಅಂಥ ಒಂದು 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈಗ ಚಿಕನ್ ಸಾಮಾನ್ಯವಾಗಿ ಉಳಿದೇ ಇರುತ್ತೆ ಎಲ್ಲರ ಮನೇಲೂ. ಈ ರೀತಿ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಅದಾದಮೇಲೆ ಚಿಕನ್ ಏನಿದೆ, ಫಾರ್ಮ್ ಕೋಳಿ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನಿಲ್ಲಿ ಬಾಯ್ಲರ್ ಕೋಳಿನ ತೊಗೊಂಡಿದ್ದೀವಿ. ನೋಡಿ, ಆ ಗ್ರೇವಿ ಏನಿದೆ ಅದರಲ್ಲಿರೋ ಬೋನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಮೆತ್ತಗಿರೋ ಪೀಸ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೇ. ಇದಕ್ಕೆ ನಾನು ಉಪ್ಪೂ ಸಹ ಹಾಕೋದಿಲ್ಲ. ಏಕೆಂದರೆ ಶುಂಠಿ, ಬೆಳ್ಳುಳ್ಳಿ, ಇದು ಏನು ಮೆಣಸು, ಮಸಾಲೆ ಎಲ್ಲದೂ ಆಲ್ರೆಡಿ ನಾವು ಚಿಕನ್ ಗ್ರೇವಿಗೆ ಹಾಕ್ಬಿಟ್ಟಿರ್ತೀವಿ. ಸೊ ಫಿಲ್ಲಿಂಗಿಗೆ ನಮಗೆ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ. ಜಸ್ಟ್ ನಿಮ್ಗೆ ಈರುಳ್ಳಿ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಈ ರೀತಿ ಆ ಮೆತ್ತಗಿರೋ ಚಿಕನ್ ಏನಿದೆ, ಈಗ ಒಂದು ಮನೆ ಫಂಕ್ಷನ್ ಮಾಡಿದ್ವಿ ಅಂತ ಅಂದರೆ ಆಟೋಮೆಟಿಕಲಿ ನಿಮಗೆ ಮಟನ್ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಚಿಕನ್ ಅಂತೂ ಒಂದು 5 kg ಎಷ್ಟಾದರೂ ಉಳಿಯುತ್ತೆ. ಆ ಟೈಮಲ್ಲಿ ನೀವು ನೆಕ್ಸ್ಟ್ ಡೇ ಈ ರೆಸಿಪಿನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ವೇಸ್ಟು ಆಗೋದಿಲ್ಲ ಚಿಕನ್ನು. ಸೊ ನೋಡಿ, ಇದೊಂದು 10-15 ನಿಮಿಷ ಆದಮೇಲೆ ಹಿಟ್ಟನ್ನ ತೆಕ್ಕೊಂಡು ಉಂಡೆಗಳಾಗಿ ಮಾಡಿಕೊಂಡು ಒಂದು 6 ಚಪಾತಿನ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಬೇಕು. ಒಂದು ಸ್ವಲ್ಪ ದೊಡ್ಡದಾಗಿಯೇ ಲಟ್ಟಿಸ್ಕೊಳ್ಳಿ. 6 ಚಪಾತಿನೂ ಲಟ್ಟಿಸ್ಕೊಂಡು ದೊಡ್ಡದಾಗಿ 1 ಚಪಾತಿ ಮೇಲೆ ಇನ್ನೊಂದು ಚಪಾತಿನ ಇಡ್ತಾ ಹೋಗಬೇಕು. ಏನಂತ ಅಂದರೆ 1 ಚಪಾತಿ ಮೇಲೆ ಇನ್ನೊಂದು ಚಪಾತಿನ ಇಡಬೇಕಿದ್ರೆ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಳ್ಳಿ ಮತ್ತು 1 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಯಾವುದೇ ಕಾರಣಕ್ಕೂ ಕಡಿಮೆ ಹಾಕೋಬೇಡಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಒಂದ್ರ ಮೇಲೆ ಇಟ್ಟು 6 ಚಪಾತಿನ ತವಾ ಮೇಲೆ ಎಣ್ಣೆ ಹಾಕಬೇಡಿ. ಹಾಗೆಯೇ ಎರಡೂ ಸೈಡು ಸ್ವಲ್ಪ ಬಿಸಿ ಆಗಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಸ್ವಲ್ಪ ಈ ಥರ ಬಿಸಿ ಆಗಬೇಕು, ಊದುತ್ತೆ. ಹಾಗೆಯೇ ನೀವು ಬೇಯಿಸ್ತಾ ಇರಬೇಕಾದ್ರೇ ಆ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಇದು ಮೈದಾದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. 2 ಸ್ಪೂನ್ ಮೈದಾಗೆ 1 ಸ್ಪೂನು ನೀರು ಹಾಕಿಬಿಟ್ಟು ಈ ಥರ ಒಂದು ಸ್ವಲ್ಪ ತಿಕ್ಕಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇದು ಅಷ್ಟೇ, ಸ್ವಲ್ಪ ಆರಿದ ಮೇಲೆ, ಅಂದರೆ ತುಂಬ ಬಿಸಿ ಇದ್ದಾಗಲೇ ಈ ಥರ ಬಿಡ್ಸೋಕ್ಕೆ ಹೋಗ್ಬಿಡಿ, ಆ ಥರ ಒಡ್ಕೊಬಿಡುತ್ತೆ. ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಒಂದೊಂದನ್ನೇ ಬಿಡಿಸ್ಕೊಂಡು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದೊಂದನ್ನೇ ಬಿಡಿಸ್ಕೊತ ಈಗ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ನೆಕ್ಸ್ಟು ಅಷ್ಟೂ ಮತ್ತೆ ಅದ್ರ ಮೇಲೆ ಹಾಕ್ಕೊಂಡು ನಾವು ಇದರಲ್ಲಿ 4 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೋಬೇಕು. 4 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಂಡಾದಮೇಲೆ ನಮಗೆ ಈ ಸಮೋಸ ರ್ಯಾಪಿಂಗ್ಸ್ ಏನಿದೆ ರೆಡಿ ಆಗುತ್ತೆ. ರ್ಯಾಪಿಂಗ್ ನಮಗೆ ಅಂಗಡಿಲೂ ಕೂಡ ರೆಡಿಮೇಡ್ ಸಿಗುತ್ತೆ. ಬಟ್ ನಾವು ರೆಡಿಮೇಡ್ ಸಿಗೋದಕ್ಕಿಂತ ನಾವೇ ಮನೆಯಲ್ಲಿ ತಯಾರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಏಕೆಂದರೆ ಮನೇಲಿ ತಯಾರಿಸ್ಕೊಂಡಕ್ಕೂ ನಾವು ರೆಡಿಮೇಡ್ ಸಿಗೋದಕ್ಕೂ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಇದಾದಮೇಲೆ ನೋಡಿ, ಈ ಥರ ಕೋನ್ನ ರೆಡಿ ಮಾಡ್ಕೊಬೇಕು. ಸ್ವಲ್ಪ ಒಂದು ಸೈಡಿಗೆ ಮೈದಾ ಹಾಕ್ಕೊಂಡು ಈ ಕಡೆ ಸೈಡ್ ಕವರ್ ಆಗೋದ್ರಿಂದ ಒಂದು ಸೈಡಿಗೆ ಹಾಕ್ಕೊಂಡ್ಬಿಟ್ಟು ಕಾರ್ನರ್ಸ್ ಏನಿದೆ ಅದೇ ಮೇನ್ ಇಂಪಾರ್ಟೆಂಟು. ಕಾರ್ನರ್ಸ್ ಎಲ್ಲ ಕ್ಲೋಸ್ ಆಗಬೇಕು. ಆ ಮೈದಾ ಹಿಟ್ಟು ಕಲಿಸ್ಕೊಂಡಿರ್ತೀರಲ್ಲ, 1-2 ಸ್ಪೂನ್ ಹಾಕ್ಕೊಂಡು ರೆಡಿ ಮಾಡಿರ್ತೀರಲ್ಲ, ಅದನ್ನು ಪೇಸ್ಟ್ ಥರ ಮಾಡಿರ್ತಾರಲ್ಲ, ಅದನ್ನು ನಾವು ಇಲ್ಲಿ ಗಮ್ ಥರ ಯೂಸ್ ಮಾಡಿಬಿಟ್ಟು ಎಲ್ಲ ಕಾರ್ನರ್ಸೂ ಕವರ್ ಮಾಡ್ಕೊಬೇಕು. ಮತ್ತು ಫಿಲ್ಲಿಂಗ್ ಏನಿದೆ, ಫಿಲ್ಲಿಂಗ್ನ ಹಾಕ್ಕೊಂಡು
ಎಲ್ಲದನ್ನು ಕವರ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಕವರ್ ಮಾಡ್ಕೋಬೇಕು, ಮೂರೂ ಸೈಡು ಕವರ್ ಆದಮೇಲೆ. ಏಕೆಂದರೆ ಕವರ್ ಆಗಲಿಲ್ಲ ಅಂತಂದರೆ ಎಣ್ಣೆಲಿ ಓಪನ್ ಆಗಿ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಕ್ಲೀನಾಗಿ 3 ಕಾರ್ನರೂ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲದನ್ನು ಪ್ರೊಸೀಜರ್ನ ರಿಪೀಟ್ ಮಾಡಿ. ನೀವು ಎಲ್ಲ ರ್ಯಾಪರ್ಸ್ಗೂ ಪ್ರೊಸೀಜರ್ನ ರಿಪೀಟ್ ಮಾಡಿ. ಈ ರ್ಯಾಪಿಂಗ್ಸು ಅಷ್ಟೇ, ನೀವು ಒಂದು ಸಲ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ಒಂದು ಏರ್ ಟೈಟ್ ಕಂಟೈನರ್ ಹರಡಿದ್ರೂ ಇಡ್ಬೋದು, ಇಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕ್ಲೀನಾಗಿ ಎಲ್ಲೂ ಏರ್ ಪಾಸ್ ಆಗದೆ ಇರೋ ಥರ ಮಾಡಿ ಇಟ್ಟಿದ್ರೆ ಸುಮಾರು 1 to 2 ಮಂತ್ಸ್ವರೆಗೂ ನಾವು ಅದನ್ನು ಇಟ್ಕೊಂಡು ಜಸ್ಟ್ ಫಿಲ್ಲಿಂಗ್ನ ರೆಡಿ ಮಾಡಿಕೊಂಡು ಬೇಗ ಆಗುತ್ತೆ ಅವಾಗಿನ್ನೂ ನಮಗೆ ಸಮೋಸ. ಏಕೆಂದರೆ ಮೇಯ್ನ್ ಪ್ರೊಸೀಜರ್ ಸಮೋಸ ಹಿಡಿಯೋದು ಈ ರ್ಯಾಪಿಂಗ್ಸ್ನ ಮಾಡ್ಕೊಳ್ತೀವಲ್ಲ ಅದರಲ್ಲೇ. ಏಕೆಂದರೆ ಫಿಲ್ಲಿಂಗ್ಸ್ನೂ ಹೌದು ಆದಷ್ಟು ಬೇಗ ಮಾಡ್ಕೊಬೋದು. ನಿಮಗೆ ವೆಜಿಟೇಬಲ್ ಫಿಲ್ಲಿಂಗ್ಸ್ ಬೇಕು ಅಂದರೆ, ಬರೀ ಆನಿಯನ್ ಸಮೋಸ ಬೇಕು ಅಂದರೆ ಇದಕ್ಕೇ ಉಪ್ಪು, ಖಾರದ ಪುಡಿ ಎಲ್ಲದನ್ನೂ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು, ಗರಂ ಮಸಾಲ ಎಲ್ಲ ಹಾಕ್ಕೊಂಡು. ಇದು ನಾನು ತೋರಿಸ್ತಿರೋದು ಉಳಿದಿರೋ ಅಂಥ ಚಿಕನ್ ಗ್ರೇವಿ ಏನಿದೆ, ಚಿಕನ್ ಮಸಾಲದಲ್ಲಿರುವಂಥ ಚಿಕನ್ನ ನಾವು ಯಾವ ರೀತಿ ವೇಸ್ಟ್ ಆಗದೆ ಇರೋ ಥರ ಈ ಥರ ಯೂಟಿಲೈಸ್ ಮಾಡ್ಕೊಬೋದು ಅಂದ್ಬಿಟ್ಟು. ಮತ್ತು ಎಣ್ಣೆಗೆ ಹಾಕ್ಕೊಂಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಇದು ಒಳ್ಳೆ ಸ್ನ್ಯಾಕ್ಸು, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಚಿಕನ್ ಸಮೋಸ ಅಂದ್ರೇ ಇಷ್ಟ ಆಗುತ್ತೆ. ಬಟ್ ಏನಂತ ಅಂದರೆ ಹೊರ್ಗಡೆಯಿಂದ ತಗೊಳ್ಳೋ ಚಿಕನ್ ಸಮೋಸ ಅವರು ಪಾಮ್ ಆಯಿಲ್ ಎಲ್ಲ ಹಾಕ್ಬಿಟ್ಟು ಬೇಯಿಸಿರ್ತಾರೆ, ಅಂದರೆ ಕರೆದಿರ್ತಾರೆ. ಸೊ ಇಲ್ಲಿ ನಾವು ಮನೇಲೇ ಹೈಜೀನಾಗಿ ರೆಡಿ ಮಾಡ್ಕೊಬೋದು ಸಮೋಸನ, ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈ ಥರ ಚಿಕನ್ ಸಮೋಸನ ಈ ರೀತಿ ನಾನು ಹೇಳಿರೋದು ರೀತಿ. ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವೀಡಿಯೋಗೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.